ನಾವಿವತ್ತು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದೇವೆ. ಎಲ್ಲ ಪತ್ರಿಕಾ ಮಿತ್ರರಿಗೂ ಕೂಡ ಸ್ವಾಗತ. ನಾನು ವಸಂತ ಗಿಳಿಯಾರ್ ಅಂತ, ನಾನು ಈ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಸಂಚಾಲಕ ಇದ್ದೆ. ಇದು ಕೊತ್ತಾಡಿ ಶರತ್ ಕುಮಾರ್ ಶೆಟ್ಟಿ ಅಂತ, ಇವರು ನಿಖಿಲ್ ನಾಯಕ್ ತೆಕ್ಕಟ್ಟಿ ಅಂತ, ಇನ್ನಷ್ಟು ಸದಸ್ಯರು ಬರ್ತಾರೆ, ನಮ್ಮ ಪ್ರಮುಖರು ಬರ್ತಾ ಇದ್ದಾರೆ. ಈಗ ಮುಖ್ಯವಾಗಿ ನಾವು ಇವತ್ತು ಈ ಮಾಧ್ಯಮಗೋಷ್ಠಿಯನ್ನು ಕರೀಲಿಕ್ಕೆ ಕಾರಣ ಏನಂದ್ರೆ, ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತ ಹೇಳಿದ್ರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಾನಾ ಭಾಗಗಳಲ್ಲಿ ಇಡೀ ರಾಜ್ಯಾದ್ಯಂತ ನಡೀತಾ ಇರುವಂತ ಷಡ್ಯಂತ್ರಗಳನ್ನ ಖಂಡಿಸ್ಲಿಕ್ಕೆ ನಾವು ಇದನ್ನ ಫಾರ್ಮ್ ಮಾಡ್ಕೊಂಡಿರುವಂಥದ್ದು. ಪ್ರಸ್ತುತ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳು ತಮಗೆಲ್ಲರಿಗೂ ಗೊತ್ತಿದೆ. ಈಗ ಸರ್ಕಾರ SIT ಅನ್ನ ರಚನೆ ಮಾಡಿದೆ. ಅದನ್ನ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ಅದನ್ನ ಖಂಡಿತವಾಗಿಯೂ ಸ್ವಾಗತಿಸ್ತೇವೆ. ಮತ್ತೆ SIT ಒಂದು ಸರಿಯಾದ ಕ್ರಮದಲ್ಲಿ ಅವರು ಕರ್ತವ್ಯ ಪಾಲನೆಯನ್ನ ಮಾಡಿ ವರದಿಯನ್ನು ಸಲ್ಲಿಸಬೇಕು ಎನ್ನುವ ಆಗ್ರಹವನ್ನು ಮಾಡ್ತೇವೆ. ಇಲ್ಲಿ ನಮ್ಗೆ ಒಂದಿಷ್ಟು ಮೂಲಭೂತವಾದಂತ ಪ್ರಶ್ನೆಗಳು ಕಾಡ್ತಾ ಇವೆ. ಏನಂತ ಹೇಳಿದ್ರೆ, ಮಾಧ್ಯಮದ ವಕ್ತಾರರಿಗೆ ಮತ್ತೆ ಮಾಧ್ಯಮದ ವರದಿಗಾರರಿಗೆ SIT ಇಂದ ಎಲ್ಲಿಯ ತನಕ ಅಧಿಕೃತವಾಗಿ ಯಾವುದೇ ವರದಿಯನ್ನು ಅವರು ಕೊಡ್ಲಿಲ್ಲ. ಆದಾಗ್ಯೂ ಕೆಲವು ಸುದ್ದಿವಾಹಿನಿಗಳು ಅಂದ್ರೆ ಕೆಲವು ಯೂಟ್ಯೂಬರ್ಸ್, ಅನಧಿಕೃತ ಮಾಧ್ಯಮದವರು ಮತ್ತೆ ಕೆಲವು ಸುದ್ದಿವಾಹಿನಿಯವರು ಕೂಡ ಒಂದು ಚಾನೆಲ್ ನಲ್ಲಿ ನಾನು ಗಮನಿಸಿದೆ, ಅವರು 12 ಅಸ್ಥಿಪಂಜರ ಸಿಕ್ತು, 15 ಸಿಕ್ತು, 50 ಸಿಕ್ತು ಅಂತಲೂ ವರದಿ ಮಾಡಿದಂತೆ ಯೂಟ್ಯೂಬರ್ಸ್ ಇದ್ದಾರೆ. ರಾಶಿ ಮೂಳೆ ಸಿಕ್ಕಿದೆ ಅಂತಲೂ ಹೇಳಿದ್ದಾರೆ. ಹಾಗಿದ್ರೆ ಇಲ್ಲಿ ಹೇಳುವ ಮೂಲಭೂತವಾದ ಪ್ರಶ್ನೆ, SIT ಅವರು ಯಾರಿಗೂ ಅಧಿಕೃತವಾಗಿ ವರದಿಯನ್ನ ಕೊಡದೆ ಆ ಕೆಲವರಿಗೆ ಮಾತ್ರ ಹೇಗೆ ಈ ಸೋರ್ಸ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದು ನಮ್ದೊಂದು ಪ್ರಶ್ನೆ. ಆಮೇಲೆ ಧರ್ಮಸ್ಥಳ ಎನ್ನುವುದು ಅಲ್ಲಿ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ. ನಾವು ತಿರುಪತಿ ಅಂತ ಹೇಳಿದ್ರೆ ನಮಗೆ ತಿರುಪತಿಯ ವೆಂಕಟರಮಣನೇ ನಮಗೆ ಕಣ್ಣ ಮುಂದೆ ಬರೋದು, ತಿರುಪತಿ ಟೆಂಪಲ್ ಅಂತಾನೆ ಬರೋದು. ಧರ್ಮಸ್ಥಳ ಅಂತ ಹೇಳಿದ್ರು ಕೂಡ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಯೇ ಆಗೋದು. ಇವರು ಪ್ರತಿ ಸಂದರ್ಭದಲ್ಲೂ ಇದಕ್ಕೆ ಸಂಬಂಧಪಟ್ಟಂತ ಪೋಸ್ಟ್ಗಳನ್ನ ವರದಿಗಳನ್ನ ಮಾಡುವಾಗ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಫೋಟೋವನ್ನ ಬಳಸುವಂಥದ್ದು, ಮತ್ತೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಫೋಟೋವನ್ನ ಬಳಸುವಂಥದ್ದು, ಇದನ್ನ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಯಾಕಂದ್ರೆ ಯಾರ ಮೇಲೆ ಆರೋಪವನ್ನ ಮಾಡಿದ್ದಾನೆ ಎನ್ನುವುದು ಇವತ್ತಿನ ತನಕ ಬಯಲಾಗಿಲ್ಲ. ಯಾಕಂದ್ರೆ ಅದು 164 ಸ್ಟೇಟ್ಮೆಂಟ್ ಮತ್ತೆ 182 BNS ಅಲ್ಲಿ ಬಹುಶಃ ದಾಖಲಾಗಿರುವಂತ ಆರೋಪ, ಅಂದ್ರೆ ಹೇಳಿಕೆ. ಬಹಿರಂಗವಾಗಿ ಮುಸುಗುದಾರಿ ವ್ಯಕ್ತಿ ಯಾರ ಮುಂದೂ ಕೂಡ ಹೇಳಿಲ್ಲ. ಆದಾಗ್ಯೂ ಕೂಡ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬವನ್ನ ಮತ್ತೆ ಧರ್ಮಸ್ಥಳ ದೇವಸ್ಥಾನವನ್ನೇ ಟಾರ್ಗೆಟ್ ಮಾಡಿ ಇವರು ಯಾಕೆ ಆರೋಪವನ್ನ ಮಾಡ್ತಾ ಇದ್ದಾರೆ, ಇದರ ಬಗ್ಗೆಯೂ ಕೂಡ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇನ್ನು SITಯ ಬಗ್ಗೆ ನಮ್ದು ಕೆಲವು ಪ್ರಶ್ನೆಗಳು ಏನಂತ ಹೇಳಿದ್ರೆ, 13 ಗುಂಡಿಗಳನ್ನ ಅಗಿಬೇಕು ಅಂತೇಳಿ 13 ಪಾಯಿಂಟ್ಗಳನ್ನ ಇವರು ಈಗಾಗಲೇ ಮಾಡಿದ್ದಾರೆ. ಅದರಲ್ಲಿ 12 ಪಾಯಿಂಟ್ಗೆ ತನಕ ಆಗಿ 1 ಪಾಯಿಂಟ್ ಮಾತ್ರ ಬಾಕಿ ಇದೆ. ಇಲ್ಲಿಯ ತನಕ ಇವರು ಹೇಳಿದಂತಹ ಮಟ್ಟದಲ್ಲಿ ಯಾರು ನಮಗೆ ಪತ್ರಕರ್ತರ ಮೂಲಕ ತಿಳಿದಿರುವಂಥದ್ದು, ಅಲ್ಲೇ ಇರುವಂತ ಪತ್ರಕರ್ತರ ಮೂಲಕ ತಿಳಿದಿರುವಂಥದ್ದು, ಆ ತರದ್ದೇನು ಕಳೆಬರಗಳು ಯಾವುದು ಪತ್ತೆ ಆಗಿಲ್ಲ. ಪಾಯಿಂಟ್ ನಂಬರ್ 6 ಅಲ್ಲಿ ಸ್ವಲ್ಪ ಅಸ್ಥಿ ಪಂಜರಗಳು, ಅಸ್ಥಿ ಅಡಿದುಡಿದ ಭಾಗಗಳು ಸಿಕ್ಕಿವೆ ಅಂತ ಹೇಳಿ, ಅದರ ಮೆಡಿಕಲ್ ವರದಿಗಳು ಕೂಡ ಅದು ಪುರುಷನದ್ದು ಅಂತೇಳಿ ಹೇಳಿದೆ ಅಂತೇಳಿ ಮೀಡಿಯಾದಿಂದಲೇ ಗೊತ್ತಾಗಿತ್ತು. ಹಾಗಾಗಿ ಇವರು 13ನೇ ಪಾಯಿಂಟ್ ಅನ್ನ ತೆಗೆಯದೆ ಆತ ಮುಸುಕುದಾರಿ ತೋರಿಸಿದಂತ ಭಾಗದಲ್ಲೆಲ್ಲ, ಕಾಡಿನ ಭಾಗದಲ್ಲೆಲ್ಲ ಸಂಚಾರ ಮಾಡುವಂಥದ್ದು ನಮ್ಗೆ ಸ್ವಲ್ಪ ಅಸಮಾಧಾನ ಇದೆ ಇದ್ರ ಬಗ್ಗೆ. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಪಾಯಿಂಟ್ಗಳನ್ನ ಯಾಕೆ ಮಾಡಿದಾರೆ ಒಂದು. ಆಮೇಲೆ ಒಂದು ಶವದ ತಲೆಬುರುಡೆಯನ್ನ ಆತ ನೇರವಾಗಿ ಪೊಲೀಸ್ ಠಾಣೆಗೆ ತಂದು ತಲುಪಿಸ್ತಾನೆ. ಅವನ ಮೇಲೆ ಸೆಕ್ಷನ್ ಮೂಲಕ ಅವನ ಮೇಲೆ ಏನು ಪ್ರಕರಣವನ್ನ ದಾಖಲಿಸಿ ಆತನನ್ನ SIT ಕಸ್ಟಡಿಗೆ ಪಡೆಯದೆ ಅವನ ಮೇಲೆ ಇದರಲ್ಲಿ ಏನು ಆ ಸಮಾಧಿಯನ್ನ ಅನಧಿಕೃತವಾಗಿ ಆಗದಿರುವಂತ ಒಂದು ಪ್ರಕರಣ ದಾಖಲಾಗಬೇಕು ಇದರಲ್ಲಿ. ಮತ್ತೆ ಆ ಏನು ತಲೆಬುರುಡೆ ಮಾತ್ರ ಬಂದಿದೆ, ಯಾರು ಕೂಡ ತಲೆಬುರುಡೆಯನ್ನ ಹೂತಿಡ್ಲಿಕ್ಕೆ ಸಾಧ್ಯ ಇರ್ಲಿಕ್ಕಿಲ್ಲ. ಅದ್ರ ಜೊತೆ ಒಂದು ಅದು ಸ್ಕೆಲೆಟನ್ ಇರ್ತದೆ. ಆ ಪಾಯಿಂಟ್ ಯಾವುದು, ಆ ಭಾಗವನ್ನ ಯಾಕೆ ಇವರು ಇನ್ನು ಮಹಜರು ಮಾಡಲಿಲ್ಲ, ವೆರಿಫಿಕೇಶನ್ ಮಾಡಲಿಲ್ಲ SIT ಅವರು, ಅದಕ್ಕೆ ಒಂದು ಭದ್ರತೆಯನ್ನು ಒದಗಿಸಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಅವರು ಆಗದು ಬೇರೆ ಕಡೆ ಸಾಗಿಸ್ತಾರಂತಲೂ ಕೆಲವರು ಆರೋಪ ಮಾಡ್ತಾ ಇದ್ದಾರಲ್ವಾ. ಅದಕ್ಕೆ ಯಾಕೆ ಒಂದು ಪಾಯಿಂಟ್ ಮಾಡಿಲ್ಲ, ರೌಂಡ್ ಅಪ್ ಮಾಡಲಿಲ್ಲ. ಅವನು ತಲೆಬುರುಡೆ ತಂದ ಭಾಗದಿಂದಲೇ ಇವರ ಏನು ಅಗೆತವನ್ನ ಪ್ರಾರಂಭ ಮಾಡಬೇಕಿತ್ತು.
ಯಾಕೆ ಅದನ್ನ ಮಾಡಲಿಲ್ಲ? ಒಂದು, ಮುಸುಕುದಾರಿ ಅನಾಮಿಕ ವ್ಯಕ್ತಿಯನ್ನ ಪೊಲೀಸ್ ಸುಪರ್ದಿಯಲ್ಲಿ ಯಾ SIT ಸುಪರ್ದಿಯಲ್ಲಿ ಯಾ ಸರ್ಕಾರಿ ಸುಪರ್ದಿಯಲ್ಲಿ ಇರಿಸಿಕೊಳ್ಳದೆ ಆತನಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಿ ಯಾವುದಾದ್ರು IBಯಲ್ಲೂ ಕೂಡ, ಯಾಕಂದ್ರೆ ನಿಮ್ಗೆ ಇಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಆಗ್ಬೋದು. ಪೊಲೀಸ್ ಕಸ್ಟಡಿ ತಗೊಂಡು ಇಷ್ಟು ದಿನ ಮಾತ್ರ, ಆಮೇಲೆ ಕೋರ್ಟಿಗೆ ಹಾಜರುಪಡಿಸಿ ಆತನನ್ನ ನ್ಯಾಯಾಂಗ ಬಂಧನ ಕೊಡಬೇಕು ಅನ್ನೋ ಟೆಕ್ನಿಕಲ್ ಇಶ್ಯೂಸ್ ಬರಬಹುದು. ಹಾಗಾಗಿ ಸರ್ಕಾರಿ ಸುಪರ್ದಿಯಲ್ಲಿ, ಯಾಕಂದ್ರೆ ಇದನ್ನ ಕೋಟಿಗಟ್ಟಲೆ 4 IPS ಅಧಿಕಾರಿಗಳು, ತುಂಬಾ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು, ಸಿಬ್ಬಂದಿಗಳು, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, AC ಇವರೆಲ್ಲ ಸೇರಿ ಇದನ್ನ ಮಾಡ್ತಿರುವಾಗ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಮೊತ್ತ ವಿನಿಯೋಗ ಆಗುವಾಗ ಒಬ್ಬ ಮುಸುಕುದಾರಿಗೆ ವಸತಿಯನ್ನ ಕಲ್ಪಿಸಿಕೊಳ್ಳಿಕ್ಕೆ ಇವರಿಗೆ ಆಗ್ಲಿಲ್ವಾ? ಯಾಕೆ ಆ ಮುಸುಕುದಾರಿ, ಯಾರು ಈ ಪ್ರೊಪಗಂಡ ಮಾಡ್ತಾ ಇದ್ದಾರೆ, ಯಾರು ಮಾಧ್ಯಮಗಳ ಮುಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಪ್ರೊಪಗಂಡ ಮಾಡ್ತಾ ಇದ್ದಾರೆ, ಅವರ ಸುಪರ್ದಿಯಲ್ಲಿ ಇರುವಂತ ವ್ಯವಸ್ಥೆಯನ್ನು ಇವರು ಯಾಕೆ ಮಾಡಿದ್ದಾರೆ? ಇದು ನಮ್ಮ ಪ್ರಶ್ನೆ. ಮತ್ತೆ ಇದೆಲ್ಲವನ್ನ ಖಂಡಿಸಿ ನಾವು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆಗ್ತಿರುವಂತಹ ದಾಳಿಯನ್ನ ಖಂಡಿಸಿ ನಾವು ಇದೇ ತಿಂಗಳ ಇನ್ನು ದಿನಾಂಕವನ್ನ ಈ 1-2 ದಿನದಲ್ಲಿ ಬಹುಶಃ ಗೊತ್ತುಪಡಿಸ್ತೇವೆ. ನಾವು ಧರ್ಮಸ್ಥಳದವರಿಗೂ ನಾಳೆ ನಾವು ನಮ್ಗೊಂದು ಸ್ಥಳಾವಕಾಶವನ್ನ ಕೊಡಿ ಅಂತೇಳಿ ಅವರಿಗೆ ಒಂದು ವಿನಂತಿಯನ್ನ ಮಾಡ್ತೇವೆ. ಯಾಕಂದ್ರೆ ಅದೊಂದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋ ಕಾರಣಕ್ಕೆ ದೇವಸ್ಥಾನದವರಲ್ಲಿ ಅಲ್ಲಿನ ಜಾಗದಲ್ಲೇ ನಿಂತು ನಾವೊಂದು ಧರ್ಮ ಜಾಗರಣ ಸಮಾವೇಶವನ್ನ ನಾವು ನಡೆಸ್ತಾ ಇದ್ದೇವೆ. ಧರ್ಮ ಜಾಗರಣ ಅಂತ ಹೇಳಿದ್ರೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಮಂಜುನಾಥೇಶ್ವರ ಸ್ವಾಮಿಯ ಭಕ್ತರು ಅಲ್ಲಿಗೆ ಬರಬೇಕು. ಮತ್ತೆ ನಾವು ಧರ್ಮ ಜಾಗರಣ ಸಮಾವೇಶದಲ್ಲಿ ಇದನ್ನೆಲ್ಲ ಮೂಲಭೂತ ಪ್ರಶ್ನೆಗಳನ್ನ ಎತ್ತಿ ಧರ್ಮಸ್ಥಳದ ಮೇಲೆ ಆಗ್ತಾ ಇರುವಂತ ಏನು ಷಡ್ಯಂತ್ರಗಳನ್ನ ಖಂಡಿಸಿ ಒಂದು ಸಮಾವೇಶನ ಮಾಡ್ತೇವೆ. ಯಾಕಂದ್ರೆ ಇತ್ತೀಚೆಗಷ್ಟೇ ನಿಮ್ಗೆ ನಿನ್ನೆಷ್ಟೇ ಕುಕ್ಕರ್ ಬಾಂಬ್ನ ಅದು ರಿಲೇಟ್ ಮಾಡುವಂಥದ್ದು, ಧರ್ಮಸ್ಥಳದಲ್ಲಿ ಸ್ಫೋಟ ಮಾಡಬೇಕು ಎನ್ನುವಂತ ಒಂದು ವರದಿಯನ್ನು ನಾವು ನೋಡಿದ್ದೇವೆ. ಹಿಂದೆ ನಕ್ಸಲೈಟ್ಸ್ ಹಿಟ್ ಲಿಸ್ಟ್ ಅಲ್ಲಿ ಧರ್ಮಸ್ಥಳ ಇತ್ತು. ಈಗ ಮೊಹಮ್ಮದ್ ಸಮೀರ್ ಎನ್ನುವಂತ ವ್ಯಕ್ತಿ AI ವಿಡಿಯೋ ಮಾಡಿ 1,000 ಶವಗಳಲ್ಲಿ ಹೂತಾಕಿದ್ದಾರೆ ಎನ್ನುವಂಥದ್ದನ್ನ ಯಕ್ಷಿಮಠದಲ್ಲಿ 1,000 ಶವಗಳನ್ನ ಅಲ್ಲಿ ಹೂತಾಕಿದ್ದಾರೆ ಅಂತ ಹೇಳಿ ನಿರಾಧಾರವಾದ ಆರೋಪವನ್ನು ಮಾಡ್ತಾರೆ. ಹಾಗಾಗಿ ಇದು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತದ್ದು. ನಾವು ಖಂಡಿತವಾಗಿಯೂ ಹೇಳ್ತೇವೆ, ಯಾವುದು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ಹೇಳ್ತೇವೆ, ಇದರಲ್ಲಿ SIT ಸರಿಯಾಗಿ ತನಿಖೆಯನ್ನು ನಡೆಸಲಿ, ಯಾರು ಆರೋಪಿಗಳಿದ್ದಾರೆ, ತಪ್ಪಿತಸ್ಥರು ಯಾರಿದ್ದಾರೆ, ಅವರ ಬಗ್ಗೆ ಸರಿಯಾದ ಕ್ರಮ, ಕಾನೂನುಬದ್ಧವಾದಂತ ಕ್ರಮವನ್ನ ಇವರು ಕೈಗೊಳ್ಳಿ. ಆದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಇವರು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇದನ್ನ ನೋಡುವಾಗ ನಮಗೆ ಇದು ಕೇಂದ್ರೀಯ ತನಿಖಾ ದಳದಿಂದ ತನಿಖೆಗೆ ಒಳಪಡಬೇಕು. ಯಾಕಂದ್ರೆ ಭಯೋತ್ಪಾದಕರು ಕುಕ್ಕರ್ ದಾಳಿಯನ್ನ ಧರ್ಮಸ್ಥಳದಲ್ಲಿ ಮಾಡಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡಿದ್ದಾರೆ. ನಕ್ಸಲೈಟ್ಸ್ ಕೂಡ ಅವರ ಹಿಟ್ ಲಿಸ್ಟ್ ಅಲ್ಲಿ ಕೂಡ ಇದಿದೆ. ಕೆಲವು ನಿಷೇಧಿತ ಸಂಘಟನೆಗಳ ನಾಯಕರುಗಳು, ಸದಸ್ಯರುಗಳು ಈ ವಿಚಾರವಾಗಿ ಹೋರಾಟ ಆಗ್ಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ವಿದೇಶಿ ಹಣಗಳ ವಿನಿಯೋಗ ಆಗಿದೆ ಅಂತ ನಮ್ಗೆ ಅನುಮಾನ ಇದೆ. ಯಾಕಂದ್ರೆ ನಾವು ಗಮನಿಸಿದಾಗೆ ವಿದೇಶದ ಕೆಲವು ಈ ಕರ್ನಾಟಕಕ್ಕೆ ಸಂಬಂಧವೇ ಇಲ್ಲದ ಫೇಸ್ಬುಕ್ ಐಡಿಗಳು ಕೂಡ ಇದರ ವಿರುದ್ಧ ಮಾಸ್ ಬರಿಯಲ್ ಇನ್ ಧರ್ಮಸ್ಥಳ ಅಂತ ಹೇಳಿ ಒಂದು ಪ್ರೊಪಗಂಡವನ್ನ ಕ್ರಿಯೇಟ್ ಮಾಡ್ತಾ ಇದೆ. ಆಲ್ ಜಜೀರಾದಂತ ಮೀಡಿಯಾಗಳು, ಇಂಟರ್ನ್ಯಾಷನಲ್ ಪ್ರೊಪಗಂಡ ಮಾಡ್ತಾ ಇರುವಂತ ಮೀಡಿಯಾಗಳು ಇದನ್ನು ವರದಿ ಮಾಡಿವೆ. ಹಾಗಾಗಿ ಇದು ಕೇಂದ್ರೀಯ ತನಿಖಾ ದಳದಿಂದ ತನಿಖೆಗೆ ಒಳಪಡಬೇಕು, NIA ಇಂದ ತನಿಖೆಗೆ ಒಳಪಡಬೇಕು. ಯಾಕಂದ್ರೆ ಭಯೋತ್ಪಾದಕ ಚಟುವಟಿಕೆಗೂ ಇಲ್ಲಿ ಆಗ್ತಾ ಇರುವಂತಹ ಪ್ರೊಪಗಂಡಕ್ಕೂ ಒಂದು ಲಿಂಕ್ ಇದೆ ಅಂತ ನನಗೆ ಬಹಳ ಗಟ್ಟಿಯಾಗಿ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಮಾಸ್ ಬರಿಯಲ್ ಬಗ್ಗೆ ನಮ್ದೇನು ಆಕ್ಷೇಪ ಇಲ್ಲ, ಅದು ಒಂದು ದೂರಷ್ಟೇ. ಮಾಸ್ ಬರಿಯಲ್ ಎನ್ನುವಂತಹ ದೂರಿನ ಹಿನ್ನೆಲೆಯಲ್ಲಿ ಒಂದು ಷಡ್ಯಂತ್ರವನ್ನ ಇವರು ಮಾಡಿದ್ದಾರೆ ಅಂತ ಹೇಳಿ, ಉದಾಹರಣೆಗೆ 2005ರಲ್ಲಿ ಗುಜರಾತ್ ಅಲ್ಲಿ ತೀಸ್ತಾ ಸೆತಲ್ವಾಡ್ ಒಂದು ಸಮಾಧಿಯನ್ನ ಅಗೆದು ಅಲ್ಲಿ ನರೇಂದ್ರ ಮೋದಿ ಅವರು ಸಾಮೂಹಿಕವಾಗಿ ಹತ್ಯೆ ಮಾಡಿ ಶವಗಳನ್ನ ಹೂಡಿದ್ದಾರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಇಂಟರ್ನ್ಯಾಷನಲ್ ಪ್ರೊಪಗಂಡ ಆಗ್ತದೆ ಅದು. ಆಮೇಲೆ ಸರ್ಕಾರಿ ಅಧಿಕಾರಿಗಳೇ ಅದನ್ನ ಶವ ಹೂಳಿರುವಂತದ್ದು, 15 ಶವಗಳನ್ನು ಹೂಳಿರುವಂತದ್ದು, 5 ಶವವನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡಿರುವಂತದ್ದು ದಾಖಲೆಗಳು ಸಾಬೀತು ಮಾಡ್ತದೆ. ಅಷ್ಟರ ಒಳಗಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನರೇಂದ್ರ ಮೋದಿಯನ್ನ ಸಾವಿನ ವ್ಯಾಪಾರಿ ಅಂತೇಳಿ ಕರೀತಾರೆ. ಈಗ ಧರ್ಮಸ್ಥಳದಲ್ಲಿ ಆಗ್ತಿರೋದು ಸೇಮ್ ಅದೇ ಮೆಥಡ್ ಅಲ್ಲಿ. ಇವರು ಹೇಳಿದ ಹಾಗೆ ಯಾವ
ಪಾಯಿಂಟ್ಗಳಲ್ಲೂ ಕೂಡ ಇವರು ಹೇಳಿದಷ್ಟು ಕಳೆಬರಗಳು ಸಿಕ್ಕಿಲ್ಲ. ಧರ್ಮಸ್ಥಳದ ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ನ ದಾಖಲೆಯಲ್ಲಿ ಇರುವ ಹಾಗೆ 1988ರಿಂದ 2025 ತನಕದ 1988 ಟು 2025 ತನಕದ 264 UDR ಪ್ರಕರಣದ ಶವವನ್ನ ಆಯಾಯ ಭಾಗದಲ್ಲಿ ದಫನ್ ಮಾಡಿದ್ದೇವೆ ಎನ್ನುವಂತೆ ಇವರೇನು ಪಾಯಿಂಟ್ ಮಾಡಿದರೆ ಅದೇ ಭಾಗದಲ್ಲಿ ದಫನ್ ಮಾಡಿರುವ ದಾಖಲೆಗಳು ಕೂಡ ನಮ್ಮಲ್ಲಿವೆ ಅಂತ ಹೇಳುವಾಗ SIT ಅಧಿಕಾರಿಗಳು ಪಂಚಾಯತ್ನ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಕೊಡಬೇಕಿತ್ತು, ಅಥವಾ ಅವನನ್ನ ಮೊದಲು ತನಿಖೆಗೆ ಒಳಪಡಿಸಿ ಆತ ಸತ್ಯವಾ ಸುಳ್ಳ ಅಂತೇಳಿ ಯಾರೋ ಬಂದು ಹೇಳಿದ ತಕ್ಷಣ ನಾಳೆ ನಾವು ಯಾವುದೋ ಒಂದು ದೇವಸ್ಥಾನದಲ್ಲಿಯೋ ಇನ್ನೊಂದು ಯಾವುದೋ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲೂ ಇದೆ ಅಂತ ಹೇಳಿದ ತಕ್ಷಣ ಅಗೆದು ಬಿಡ್ತಾರ ಅಥವಾ ಅದನ್ನು ಮೊದಲು ಮುಂಚಿತವಾಗಿ ತನಿಖೆ ಮಾಡ್ತಾರ? ನಿಮ್ಗೆ ಟೋಟಲ್ ಅಲ್ಲಿ ಏನು ಒಂದು ಪೊಲೀಸ್ ಠಾಣೆಯಲ್ಲಿ ಆಗಿರುವಂತ UDR ಪ್ರಕರಣವನ್ನು ಇರಿಸಿಕೊಂಡು ಅದೆಲ್ಲವೂ ಮಹಿಳೆಯರ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಈ ಎಡಪಂಥೀಯ ಚಿಂತನೆಗಳನ್ನ ಪ್ರಸಾರ ಮಾಡುವವರು ಕೂಡ ಇದರಲ್ಲಿ ಬಹಳ ವಿಶೇಷ ಆಸಕ್ತಿಯನ್ನು ವಹಿಸಿಕೊಂಡು ಇದನ್ನು ಪ್ರೊಪಗಂಡ ಮಾಡ್ತಾ ಇದ್ದಾರೆ ಅಂತ ನಮ್ಮ ಆರೋಪ ಸರ್. 1988ರಿಂದ 2025 ತನಕ ಸರ್ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಪೊಲೀಸ್ ಠಾಣೆಯ UDR ಅಂತ ತೆಗೆದ್ರೆ ವರ್ಷಕ್ಕೆ ಸರಾಸರಿ 40-35 UDRಗಳನ್ನು ನೀವು ಗಮನಿಸಬಹುದು. ಕಾಶಿಯಲ್ಲಿ ವರ್ಷಕ್ಕೆ 2200 ಸಾವಿರ ಪ್ರಕರಣಗಳು UDR ದಾಖಲಾಗ್ತದೆ. ಧರ್ಮಸ್ಥಳ ಎನ್ನುವಂಥದ್ದು ದಕ್ಷಿಣ ಕಾಶಿ ಎನ್ನುವ ರೀತಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇಲ್ಲಿ ನದಿಯಲ್ಲಿ ಸ್ನಾನಕ್ಕೆ ಹೋದವರು ಕಾಲು ಜಾರಿ ಬಿದ್ದು ಸಾಯ್ತಾರೆ, ಅಥವಾ ಧರ್ಮಸ್ಥಳದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಸತ್ತರೆ ಸ್ವರ್ಗ ಸಿಗ್ತದೆ ಎನ್ನುವ ಒಂದು ನಂಬಿಕೆ ಇದೆ. ಹಾಗಾಗಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಕೂಡ ಸಾಯುವಂತ ಪ್ರಕರಣಗಳನ್ನು ನೋಡಬಹುದು. ಈ UDR ಪ್ರಕರಣ ಒಂದು ಠಾಣೆಯ ವ್ಯಾಪ್ತಿಗೆ ಸಂಬಂಧಪಟ್ಟಿರುವಂತದ್ದಾಗಿರುತ್ತದೆಯೇ ಹೊರತು ಕೇವಲ ಧರ್ಮಸ್ಥಳ ಎನ್ನುವಂತ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಿರುವಂತದ್ದಾಗಿರುವುದಿಲ್ಲ. ಠಾಣೆ ಎನ್ನುವಂಥದ್ದು 88 ಗ್ರಾಮಗಳ ಒಕ್ಕೂಟ ವ್ಯವಸ್ಥೆ ಒಂದು ಠಾಣೆ ಇರುವಂತದ್ದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆ. ಧರ್ಮಸ್ಥಳ ಪೊಲೀಸ್ ಠಾಣೆ ಆಗಿರುವಂಥದ್ದು ಬಹಳ ಇತ್ತೀಚೆಗೆ. ಹಾಗಾಗಿ ಇದು ಎಲ್ಲೋ ಯಾವುದೋ ಒಂದು ಊರಿನಲ್ಲಿ ಹಾವು ಕಚ್ಚಿ ಯಾರಾದ್ರೂ ಸತ್ತೋದ್ರೆ ಅದು ಅಸಹಜ ಸಾವು ಅಂತಾನೆ ದಾಖಲಾಗುವಂಥದ್ದು. ಇದನ್ನ ಇವರು ಯಾವ ರೀತಿ ಪ್ರೊಪಗಂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲೇ ಆಗಿರುವಂತ ಏನು ಅಸಹಜ ಸಾವುಗಳು ಎನ್ನುವ ರೀತಿಯಲ್ಲಿ ಇವರು ಬಿಂಬಿಸ್ತಾ ಇದ್ದಾರೆ ಸರ್. ಧರ್ಮಸ್ಥಳದವರು ಈಗಾಗಲೇ ಕಾನೂನು ಪ್ರಕಾರವಾದಂತ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಹಿರಿಯ ನ್ಯಾಯವಾದಿಗಳನ್ನ ಸಂಪರ್ಕ ಮಾಡಿದ್ದೇವೆ. ನಾವು 20 ವಕೀಲರನ್ನ, ನಮ್ಮ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ 20 ವಕೀಲರನ್ನ ನಾವು ಅವರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ನಮಗೆ ಕಾನೂನು ಹೋರಾಟ ಮಾಡ್ಲಿಕ್ಕೆ ಅವರು ಸಮಯವನ್ನ ನೀಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಅನಧಿಕೃತ ಮಾಧ್ಯಮದವರ ಮೇಲೆ, ಸುಳ್ಳು ಸುದ್ದಿ ಪ್ರಸಾರ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ನಮ್ದು ಮೂಲಭೂತ ಮುಖ್ಯವಾದ ನಮ್ಮ ಆಗ್ರಹ ಏನಂತ ಹೇಳಿದ್ರೆ SIT ತನಿಖೆಯನ್ನ ಹೈಕೋರ್ಟ್ ಮಾನಿಟರಿಂಗ್ ಮಾಡಬೇಕು, ಮೀಡಿಯಾ ಟ್ರಯಲ್ ಅನ್ನ ಇದು ಸ್ಟಾಪ್ ಮಾಡಿಸಬೇಕು ಅನ್ನೋದು ನಮ್ಮ ಆಗ್ರಹ. ಹೈಕೋರ್ಟ್ ಮೂಲಕ SIT ತನಿಖೆಯನ್ನ ಮಾನಿಟರಿಂಗ್ ಮಾಡೋದು, ಜುಡಿಷಿಯಲಿ ಇದನ್ನ ತಗೊಂಡೋಗಿ ಆಗ ಒಬ್ಬೊಬ್ಬ ಯೂಟ್ಯೂಬರ್ ಒಂದೊಂದು ಹೇಳಿಕೆ ಕೊಡುವಂಥದ್ದು. ಈಗ ಯೂಟ್ಯೂಬರ್ ಮೇಲೆ ನಾವು ಕಾನೂನು ಪ್ರಕಾರವಾಗಿ ಯಾವುದೇ ಒಂದು ದೂರನ್ನ ದಾಖಲಿಸಿದಾಗ ಒಬ್ಬ ವ್ಯಕ್ತಿಯ ಫಂಡಮೆಂಟಲ್ ರೈಟ್ಸ್ ಅಂತ ಬರುತ್ತೆ, ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಾನು ಹೇಳಿದ್ದೀನಿ ಅಂತ ಹೇಳ್ತಾರೆ. ಹಾಗಾಗಿ ಅದು ಸಂಪೂರ್ಣ ಒಂದು ಜಟಾಪಟಿ ಆಗ್ತದೆ. ನಿನ್ನೆ ಅಷ್ಟೇ ಧರ್ಮಸ್ಥಳದಲ್ಲಿ ಸ್ಥಳೀಯರು ಯೂಟ್ಯೂಬರ್ಗಳ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಅಧಿಕೃತವಾಗಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರ ಮೇಲೆ ಮಹೇಶ್ ಶೆಟ್ಟಿ ತಿಮುರುಡಿ ಮತ್ತು ತಂಡದವರು ದಾಳಿ ಮಾಡಿರುವಂಥದ್ದು FIR ಆಗಿದೆ ಇವತ್ತು. ಈ ಎಲ್ಲ ಚಟುವಟಿಕೆಗಳಿಗೆ, ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣ ಅನಧಿಕೃತವಾಗಿ ಯೂಟ್ಯೂಬ್ ನಲ್ಲಿ ಇವರು ತಮಗೆ ತೋಚಿದ ಸುದ್ದಿ ಪ್ರಸಾರ ಮಾಡೋದು. ಹಾಗಾಗಿ ನಾವು ಇದನ್ನ ನಮ್ಮ ವಕೀಲರ ಮೂಲಕ, ಹೈಕೋರ್ಟ್ ಮೂಲಕ ಇದನ್ನ ಮಾನಿಟರ್ ಮಾಡ್ಲಿಕ್ಕೆ, ಮೀಡಿಯಾ ಟ್ರಯಲ್ ನ ಸ್ಟಾಪ್ ಮಾಡಿಸ್ಲಿಕ್ಕೆ ಆಗ್ರಹ ಮಾಡ್ತೇವೆ. ಥ್ಯಾಂಕ್ ಯು. ಇದು NIA ತನಿಖೆಗೆ ಸೂಕ್ತವಾದಂತ ಪ್ರಕರಣ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಇದು 100% ಇದರ ಹಿಂದೆ ದೊಡ್ಡ ಪ್ರೊಪಗಂಡ ಆಗಿದೆ. ನೋಡಿ, ಒಂದು ದೂರುದಾರ, ಒಬ್ಬ ಮುಸುಗುದಾರಿ ವ್ಯಕ್ತಿ ಅನಾಮಿಕ ಬಂದು ಕಂಪ್ಲೇಂಟ್ ಕೊಡ್ತಾನೆ, ಅದ್ರ ಜೊತೆ ಇವರೆಲ್ಲ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ 12 ವರ್ಷಗಳ ಕಾಲ ಇವರ ಜೊತೆಗೆ ಹೋರಾಟದಲ್ಲಿದ್ದಂತ ವ್ಯಕ್ತಿ ನಾನು ನೋಡಿದ್ದೇನೆ ಅಂತ ಹೇಳಿ ಇನ್ನೊಂದು ಕಂಪ್ಲೇಂಟ್ ಕೊಡ್ತಾನೆ SITಗೆ. ಆಮೇಲೆ ನಿನ್ನೆ ಅಷ್ಟೇ 2-3 ಜನ ಸಾಕ್ಷಿದಾರರು, ಅವನು ಕನ್ಫೆಷನ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರು, ನಾನು ಒಬ್ಬರೇ ತಗೊಂಡೋಗಿ ಹೆಣ ಹೂತ್ ಹಾಕಿದ್ದೀನಿ ಅಂತ ಹೇಳಿ, ಇಲ್ಲ ಅವ್ನು ಹೂತ್ ಹಾಕೋದು ನಾವು ನೋಡಿದೀವಿ ಅಂತ ಹೇಳಿ ಸಾಕ್ಷಿದಾರರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದಕ್ಕಾಗಿ ಇದರ ಹಿಂದೆ ಇರುವಂತ ಎಲ್ಲ ತಂಡವನ್ನ ಕೂಡ ಏನು ಈಗ ಮೀಡಿಯಾದಲ್ಲಿ ಹೇಳ್ತಾ ಇರುವ ಗಿರೀಶ್ ಮಟ್ಟಣ್ಣನವರು ಮತ್ತೆ ಮಹೇಶ್ ಶೆಟ್ಟಿ ತಿಮುರೋಡಿ, MD ಮೊಹಮ್ಮದ್ ಸಮೀರ್, ಇವರೆಲ್ಲರನ್ನೂ ಕೂಡ ಇದರಲ್ಲಿ ತನಿಖೆಗೆ ಒಳಪಡಿಸಬೇಕು, ನಮ್ದು ಆಗ್ರಹ ಇರೋದು ಹಾಗೆ.
SP ಅವರು ಮಾತುಕತೆ ನಡೀತು ಅಂತ ಹೇಳಿದ್ರೆ ಆಮೇಲೆ ನಾವು ನಿಲ್ಲಿಸಿದ್ದೇವೆ ಅಂತ. ಯಾವ ಮಾತುಕತೆ ಆಗಿದೆ? ಸರ್, ಭರವಸೆ ಕೊಟ್ಟಿದ್ದೀವಿ. ಪ್ರತಿಭಟನೆಯಲ್ಲಿ ನಾವು ಇರಲಿಲ್ಲ. ನಿನ್ನೆ ಪ್ರತಿಭಟನೆ ಸ್ಥಳೀಯರು ಧರ್ಮಸ್ಥಳದ ಗ್ರಾಮಸ್ಥರು ಮಾಡಿರುವಂತದ್ದು. ಅದಕ್ಕೆ ಪ್ರತಿಯಾಗಿ ಹೋರಾಟ. ನಿನ್ನೆ SP ಅವರು ಬಂದು ಅವರೇನು ಯೂಟ್ಯೂಬರ್ ಮೇಲೆ ಗ್ರಾಮಸ್ಥರು ಯೂಟ್ಯೂಬರ್ ನಡುವೆ ಹೊಯ್ಕೈ ಆಗಿದೆ, ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು, ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ಅನ್ನೋ ರೀತಿಯಲ್ಲಿ ಆರೋಪಗಳನ್ನ ಅವ್ರು ಹೇಳಿದ್ರು. ಹಾಗಾಗಿ ಖುದ್ದು ಪೊಲೀಸ್ ವರಿಷ್ಠಾಧಿಕಾರಿಗಳ ಸ್ಥಳಕ್ಕೆ ಬಂದು ವೈದ್ಯಾಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಮೀಡಿಯಾದವರಿಗೆ ಅನೌನ್ಸ್ ಮಾಡಿದ್ದಾರೆ. ಆ ಥರದ್ದು ಏನೂ ಆಗ್ಲಿಲ್ಲ, ಆ ಥರ ಏನು ಗಾಯಗಳೇನು ಆಗ್ಲಿಲ್ಲ, ಸಾಮಾನ್ಯ ಅದು ಅಂತೇಳಿ ಹೇಳಿದ್ದಾರೆ. ಅದು ಧರ್ಮಸ್ಥಳದ ಗ್ರಾಮಸ್ಥರು ನಿನ್ನೆ ಪೊಲೀಸ್ ಠಾಣೆಯ ಮುಂದೆ ಸತ್ಯಾಗ್ರಹವನ್ನ ಮಾಡಿರುವಂಥದ್ದು. ಯಾಕಂದ್ರೆ ನೀವು ಗಮನಿಸಿರ್ಬೋದು, ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಆದವರ ಜೊತೆಗೆ ಮೊದಲ ರಾತ್ರಿಯಿಂದ ಧರ್ಮಸ್ಥಳದ ಆಡಳಿತಕ್ಕೆ ಸಂಬಂಧಪಟ್ಟವರು ಕಳೀತಾರೆ ಎನ್ನುವಂತ ಆರೋಪವನ್ನ ಗಿರೀಶ್ ಮಟ್ಟಣ್ಣನವರು ಮಾಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರು ಕೂಡ ಸಾಮೂಹಿಕ ವಿವಾಹದಲ್ಲಿ ಅಲ್ಲಿ ಮದುವೆ ಆದವರು. ಇವರ ಅನುಭವವನ್ನೇ ಇವ್ರು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅವ್ರು ಹೇಳಬೇಕು. ಈ ರೀತಿ ಒಂದು ಧಾರ್ಮಿಕ ಮನೋಭಾವನೆಗೆ ನೋವುಂಟು ಮಾಡುವಂಥದ್ದು. ಇವತ್ತು ಹಿಂದಿನ ದಿನಗಳಲ್ಲಿ ಒಂದು ತಾಳಿಯನ್ನ ಖರೀದಿ ಮಾಡ್ಲಿಕ್ಕೂ ಕಷ್ಟ ಇರುವಂತ ಕಾಲ, ಅಥವಾ ಒಂದು ಮದುಮಗನಿಗೆ ಒಂದು ಮದುವೆಯನ್ನ ಆಗ್ಲಿಕ್ಕೂ ಒಂದು ಜಾಗ ಇಲ್ಲ, ಒಂದು ಗೌರವದಲ್ಲಿ ಮದುವೆ ಆಗ್ಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹಗಳನ್ನ ಏರ್ಪಡಿಸಿ ಒಂದು ಸಮಾಜಕ್ಕೆ ವರದಕ್ಷಿಣೆ ರಹಿತವಾದಂತಹ ವಿವಾಹದ ಬಗ್ಗೆ ಮಾದರಿ ನಡವಳಿಯನ್ನು ಹಾಕಿಕೊಟ್ಟವರು ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳು. ಅಂತಹ ಸಾಮೂಹಿಕ ವಿವಾಹದ ಬಗ್ಗೆ ಇವರು ಗುರುತರವಾದಂತಹ ಆರೋಪವನ್ನ ಮಾಡ್ತಾರೆ, ಅಪವಾದವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಕೂಡ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವುದು ವಿಚಾರ ಅಲ್ವಾ? ನಮ್ಮ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ನೇರವಾಗಿ ಆರೋಪ ಮಾಡ್ತದೆ, ಸೌಜನ್ಯ ಎನ್ನುವಂತ ಹೆಣ್ಣು ಮಗುವಿಗೆ ನ್ಯಾಯ ಸಿಗದ ಹಾಗೆ ಇವರು ಮಾಡಿ ನಮ್ಮ ಧರ್ಮಸ್ಥಳವನ್ನ ಟಾರ್ಗೆಟ್ ಧರ್ಮಸ್ಥಳವನ್ನಾಗಿ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್. ಕೆಲವೇ ದಿನಗಳ ಹಿಂದೆ ನಮ್ಮ ಇಡೀ ನಾಡಿನಾದ್ಯಂತ ಆಗ್ತಿರುವಂತ ದೇವಸ್ಥಾನಗಳ ಮೇಲೆ, ಶ್ರದ್ಧಾ ಕೇಂದ್ರಗಳ ಮೇಲೆ ಆಗುವ ದಾಳಿಗಳನ್ನ ಖಂಡಿಸ್ಲಿಕ್ಕೆ ನಾವು ಈಗ ಇಲ್ಲಿ ಕುಳಿತವರೆಲ್ಲರೂ ಕೂಡ ಬೇರೆ ಬೇರೆ ಹಿಂದೂ ಸಂಘಟನೆಗಳಲ್ಲಿ ಬಹಳ ಸಕ್ರಿಯವಾಗಿ ಕೆಲಸ ಮಾಡಿದವರು, ಬೇರೆ ಬೇರೆ ಹಿಂದೂ ಸಂಘಟನೆಗಳಲ್ಲಿ ಅವರಿಗೆ ಜವಾಬ್ದಾರಿಗಳು ಕೂಡ ಇವೆ. ಹಾಗಾಗಿ ನಾವು ಯಾವುದೋ ಒಂದು ಸಂಘ ಪರಿವಾರದ ಅಡಿಯಲ್ಲಿ ಹೋಗೋದಾ ಇನ್ನೊಂದು ಅನ್ನೋದಕ್ಕಿಂತ ಇದಕ್ಕೊಂದು ಹೊಸ ವಿಂಗ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಮುಂದೆ ಇಡೀ ರಾಜ್ಯಾದ್ಯಂತ ಈ ಶ್ರದ್ಧಾ ಕೇಂದ್ರಗಳ ಮೇಲೆ ಆಗುವ ದಾಳಿಯ ವಿರುದ್ಧವೇ ಕೆಲಸ ಮಾಡ್ತದೆ.